ಅದನ್ನು ನಮ್ಮ ಲವಣ್ಣ ಕಟ್ಟಿದ ದುರ್ಗದ ಬಿಂಗಾವಲಿಗಾಗಿ ಬಂದಂತಹ ಸೈನ್ಯದವರು ಲವನನ್ನು ಸೋಲಿಸಿ ರಥದ ಮೇಲೆ ಕುಳ್ಳಿರಿಸಿಕೊಂಡು ಹೋಗುತ್ತಿದ್ದಾರೆ ತಾಯೇ. ಬಾಲನೆಂದು ಬಲಾಲಿಸುವುದರ ಶೂರ ಒಂದೊಂದಾಗನುರದೇ ದೊರೆಯೊಳಗುತ್ತ ಕಂದನ ನೆನೆದು ಬಾಲೆಯ ಕ್ಷಣದಿ ಬಾಲನಿಗೆ ಬಂದಿದು ಕಾಳಗಿಳಿಯುವ ಮನ ಜಗಬಾಲಕ ಏಕೈರನು ಸೆರೆಯಾಳಾಗಿಯ ಕಂದ ನನಗೆ ಮೊಗ ಕಾಡುವ ಹಿಂದಿನದೆಲ್ಲವ ಮರೆಯುವೆ ಎಂದೆಳೆದು ಮಾಡಿರಲಿದ್ದರೆ ರಾಜ ಮಗನೇ. ಮಗನೇ, ಯಾಕೆ ಈ ತರನಾದ ಮನಸ್ಸು ಬಂತು ಮಗನೇ? ಬಂದಿರುವಂತಹ ಕುದುರೆಯನ್ನು ಕಟ್ಟುವಂತಹ ಬಯಕೆ ಯಾಕೆ ಹುಟ್ಟಿತು ನಿನಗೆ? ಹೇಳು ಮಗನೇ, ನನ್ನ ಕಷ್ಟವನ್ನು ಯಾರಿಗೆ ಹೇಳಲಿ? ಮಗನೇ ಕುಶಕುಮಾರ, ಕಣ್ಣಂಚಿನಲ್ಲಿ ನೀರು, ಆತಂಕದ ವಾತಾವರಣ. ಯಾಕೆ ಹೀಗೆ? ಏನಾಯಿತು? ಯಾರಿಂದ ತೊಂದರೆ? ಮಗನಾದಂತಹ ಕುಶಕುಮಾರ, ನಾನು ಬಂದಿದ್ದೇನೆ. ಹೇಳುತ್ತಾಯೇ ಮಗನೇ. ಕಂದ ಕೇಳುವವನು ವನಗೆ ಬಂದ ಹಯವನೊಂದುಕೊಂಡು ಕಟ್ಟಲು ಸುದ್ದಿ ಮುಟ್ಟಲು ಬಂದು ಜನಪದುರದಿ ಗೆಲಿದು ಬಂದಿರು ತನವನ ರಥದಿ ಒಯ್ದರೋ ಕೊರಳ ಕೊಯ್ದರೋ ಮಗನೇ. ಮಗನೇ, ನಿನ್ನ ತಮ್ಮನಾಗಿರುವಂತಹ ನವಕುಮಾರ ಈ ಆಶ್ರಮ ಪ್ರದೇಶಕ್ಕೆ ಬಂದಿರುವಂತಹ ಹಯವನನ್ನು ಕಂಡು ಅದನ್ನು ಕಟ್ಟಿದನಂತೆ. ಭಯದ ಬೆಂಗಾವಲಿಗೆ ಬಂದಿರುವಂತಹ ಸೈನ್ಯದವರು ಅವನ ಕರವನ್ನು ಕಟ್ಟಿ ರಥದಲ್ಲಿ ಕೊಂಡೊಯ್ದಿದ್ದಾರೆ ಮಗನೇ, ರಥದಲ್ಲಿ ಕೊಂಡೊಯ್ದಿದ್ದಾರೆ. ಹಾಗಾಗಿ ನನ್ನ ಮೇಲೆ ವಿಶ್ವಾಸವನ್ನಿಟ್ಟು ಅಪ್ಪಣೆ ಕೊಟ್ಟು ಕಳುಹಿ ಕೊಡುತ್ತಾರೆ. ಮಗನೇ, ನಿನಗೆ ಇಷ್ಟು ವಿಶ್ವಾಸವಿದೆ ಅಂತಾದರೆ ನಾನು ನಿನ್ನ ವಿಶ್ವಾಸಕ್ಕೆ ಭಂಗ ತರಲಾರೆ. ಜಾಗೃತಿಯಿಂದ ಹೋಗಿ ನಿನ್ನ ತಮ್ಮ ನವಕುಮಾರನನ್ನು ಬಿಡಿಸಿಕೊಂಡು ಬಾ. ಶುಭವಾಗಲಿ. Pero